ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 43ನೇ ತಿರುನಾಮ ದಾತ. ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ಯಾಗವನ್ನು ರಕ್ಷಿಸಲು ದಶರಥ ಮಹಾರಾಜನ ಸಹಾಯವನ್ನು ಬೇಡಿದಾಗ ರಾಮ ಮತ್ತು ಲಕ್ಷ್ಮಣರು ತಮ್ಮ ತಂದೆಯ ಆದೇಶದಂತೆ ವಿಶ್ವಾಮಿತ್ರರ ಜೊತೆಗೆ ಅರಣ್ಯಕ್ಕೆ ಹೊರಟರು. ಕಂಬ ರಾಮಾಯಣದಲ್ಲಿ ಕವಿ ಕಂಬರ್ ಅವರು ಕಣ್ಣಿನ ರೆಪ್ಪೆಗಳು ಕಣ್ಣನ್ನು ಹೇಗೆ ರಕ್ಷಿಸುತ್ತವೆಯೋ ಹಾಗೆ ರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರರ ಯಾಗವನ್ನು ರಕ್ಷಿಸಿದರು ಎಂದು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. 8 ಅಡಿ ಎತ್ತರವಿದ್ದ ಶ್ರೀರಾಮನು ಕಣ್ಣಿನ ಮೇಲಿನ ರೆಪ್ಪೆಯಂತೆ ಯಾಗಶಾಲೆಯ ಸುತ್ತಲೂ ನಿರಂತರ ಓಡಾಡುತ್ತಾ ಯಾಗವನ್ನು ಕಾಯುತ್ತಿದ್ದರೆ, 7 ಅಡಿ ಎತ್ತರವಿದ್ದ ಲಕ್ಷ್ಮಣನು ಕಣ್ಣಿನ ಕೆಳಗಿನ ರೆಪ್ಪೆಯಂತೆ ಒಂದೇ ಸ್ಥಳದಲ್ಲಿ ನಿಂತು ಜಾಗೃತೆಯಿಂದ ಕಾವಲು ನೀಡುತ್ತಿದ್ದನು. ಹೀಗೆ ಕಣ್ಣಿನ ರೆಪ್ಪೆಗಳಂತೆ ಅವರಿಬ್ಬರೂ ಸೇರಿ ಯಾವುದೇ ರಾಕ್ಷಸರ ತೊಂದರೆ ಇಲ್ಲದೆ ವಿಶ್ವಾಮಿತ್ರ ಮಹರ್ಷಿಗಳ ಯಾಗವನ್ನು ರಕ್ಷಿಸಿದರು. ಆದರೆ 7ನೇ ದಿನ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಯಾಗವನ್ನು ಅಡ್ಡಿಪಡಿಸಲು ರಕ್ತ ಮತ್ತು ಮೂಳೆಗಳ ಮಳೆಯೊಂದಿಗೆ ದಾಳಿ ಮಾಡಿದರು. ರಾಮನ ಬಾಣಗಳು ಸುಬಾಹುವನ್ನು ಕೊಂದವು, ಆದರೆ ಮಾರೀಚನನ್ನು ಸಾಯಿಸಲಿಲ್ಲ. ಅವನ ಬಾಣಗಳ ಶಕ್ತಿಗೆ ಮಾರೀಚನು ಬಹಳ ದೂರಕ್ಕೆ ಹೋಗಿ ಬಿದ್ದನು. ರಾಮಾಯಣವನ್ನು ಸಾಮಾನ್ಯವಾಗಿ ಕಲ್ಪವೃಕ್ಷ ಎಂದು ಕರೆಯುತ್ತೇವೆ. ಈ ಮಹಾಕಾವ್ಯವು ತನ್ನ ಸಂಪೂರ್ಣ ವೈಭವವನ್ನು ತಲುಪಲು ಮಾರೀಚನು ಜೀವಿಸಿ ನಂತರ ಚಿನ್ನದ ಜಿಂಕೆಯ ರೂಪದಲ್ಲಿ ಸೀತೆಯನ್ನು ಮೋಹಿಸುವುದು ಅಗತ್ಯವಿತ್ತು. ಮಾರೀಚನನ್ನು ರಕ್ಷಿಸುವ ಮೂಲಕ ರಾಮನು ಭವಿಷ್ಯದ ಸಂಪೂರ್ಣ ಮಹಾನ್ ರಾಮಾಯಣವನ್ನು ಬರೆಯಲು ಮೂಲ ಬೀಜವನ್ನು ಬಿತ್ತಿದ್ದನು. ಹೇಗೆ ಒಬ್ಬ ಶಿಲ್ಪಿ ವಸ್ತುವಿಗೆ ರೂಪ ಕೊಡುತ್ತಾನೋ ಹಾಗೆ ಭಗವಂತನು ಜೀವ ಮತ್ತು ಜಡ ವಸ್ತುಗಳನ್ನು ಒಂದುಗೂಡಿಸಿ ಈ ದೊಡ್ಡ ಸೃಷ್ಟಿಯನ್ನು ಆರಂಭಿಸುತ್ತಾನೆ. ಇದರಿಂದಲೇ ನಮಗೆ ಕಾಣುವ ಮನುಷ್ಯರು, ಪ್ರಾಣಿಗಳು ಮತ್ತು ಪ್ರಕೃತಿಯೆಲ್ಲವೂ ಅಸ್ತಿತ್ವಕ್ಕೆ ಬಂದಿವೆ. ದಾತ ಎಂದರೆ ಸೃಷ್ಟಿಕರ್ತ ಎಂದು ಅರ್ಥ. ನಾವು ಪ್ರತಿದಿನ ದಾತ್ರೇ ನಮಃ ಎಂದು ಜಪಿಸಿದರೆ ನಮಗೆ ಜ್ಞಾನ ವೃದ್ಧಿಯಾಗಿ ಭಗವಂತನ ಪಾದಕಮಲಗಳನ್ನು ಸೇರುವ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.